ಇದೇನ್ ಬಾಸ್ ಒಳ್ಳೆ ಸುಟ್ಟು ಹಪ್ಳದ ತರ ಆಗೋಗಿದ್ದೀರಾ? ಅಂದ್ರೆ ಬೆಂಕಿಲಿ ಸುಟ್ಟು ಕರಕ್ಲಾಗಿರೋ ಹಪ್ಳದ ತರ ಬಿರಾದ ಬೆಂಕಿಲಿ ಸುಟ್ಟು ಕರ್ಗಾಗಿದ್ದೀರಾ ಅಂತ ಹೇಳಕ್ ಬಂದೆ. ನನಗೇನು ಬೇಡ ಬಾಸ್. ಆಕ್ಚುಲಿ ಸಾರ್ಥಕ್ ಸರ್ ನೀವು ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಿಮ್ ಫೇವ್ರೆಟ್ ಹೋಟೆಲ್ ನ ಮೆನು ಕಾರ್ಡ್ ಅಲ್ಲಿ ಏನೇನಿದೆ ಅದನ್ನ ಎಲ್ಲಾನು ಸ್ವಲ್ಪ ಪಾರ್ಸಲ್ ಮಾಡಿಸ್ಕೊಂಡ್ ಬಂದಿದೀನಿ ಬಾಸ್. ನೀವು ಒಂದು ಸಲ ಇದನ್ನ ತಿಂದ್ಬಿಟ್ರೆ ಆಮೇಲೆ 3 ದಿವಸ ಬೇಕಾದ್ರೂ ಉಪವಾಸ ಇರ್ಬೋದು ಬಾಸ್. ಬೇಕಾಗಿಲ್ಲ. ಅನ್ನ ಹಾಕವ್ರೆ ಹಸ್ಕೊಂಡಿದ್ರೆ ಹೊಟ್ಟೆ ಹಸುವಾದಾಗ ಬಡ್ಕೊಳ್ಳೋದಕ್ಕಿಂತ ಜಾಸ್ತಿ ನೊಂದ್ಕೊಳ್ಳುತ್ತೆ ಬಾಸ್. ಹೊಟ್ಟೆ ಏನ್ ಅನ್ಯಾಯ ಮಾಡಿದೆ ಅಂತ ಅದಕ್ಕೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಅಯ್ಯೋ ತಿನ್ನಿ ಬಾಸ್. ಯಾಕೆ ಬಾಸ್ ಹಸುವಾಗ್ತಾ ಇಲ್ವಾ? ಗೊತ್ತಾಗ್ತಿಲ್ಲ ಕಂತ. ಅದ್ರ ಬಗ್ಗೆ ಯೋಚನೆ ಮಾಡೋಷ್ಟು ತಾಳ್ಮೆ ಕೊಡೋ ನನಗಿಲ್ಲ. ಬ್ಯಾಟೋ ಸಿನಿಮಾ ಹೀರೋ ತರ ಡೈಲಾಗ್ ಹೊಡೆದು ಬಿಟ್ರಲ್ಲ ಬಾಸ್. ಹೊಟ್ಟೆಗೆ ಹಿಟ್ಟು ಇಲ್ದೇ ಇದ್ರೆ ಕೆಟ್ಟದಾಗ ಆಡ್ತೀವತ್ತೆ. ನೀವು ಈಗ ಅದೇ ಕಂಡೀಷನ್ ಅಲ್ಲಿ ಇದ್ದೀರಾ. ತಿಂಡಿ ತಿಂದು ನೋಡಿ ಮೈಂಡ್ ಹಂಗೆ ಟಕ 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 ಅಂತ ಫ್ರೆಶ್ ಆಗ್ಬಿಡುತ್ತೆ. ಬೇಡ ಅಂತ ಹೇಳ್ದೆ ಅಲ್ವಾ? ಊಟದ ಟೈಮೇ ಆಗೋಗಿದೆ. ತಿಂಡಿ ಅಂತ ಅನ್ಕೊಂಡೇ ಇದ್ರು ಊಟ ಅಂತ ಅನ್ಕೊಂಡೇ ಊಟ ಮಾಡಿ ಬಾಸ್, ಪರವಾಗಿಲ್ಲ. ಶಡಪ್ ಅಂತ ಸುಮ್ನೆ ಹೊಡಿ. ಅಣ್ಣ ನಿಮ್ ಬೆಳಗ್ಗೆ ಅಂತ ಏನು ತಿಂದಿಲ್ಲ. ನೀನ್ ತಿಂದೇದ್ ಮಾತ್ರಕ್ಕೆ ಏನು ಬದಲಾಗಲ್ಲ. ಊಟ ಮಾಡೋಣ. ತಿಂದ್ರು ಏನು ಬದಲಾಗೋದಿಲ್ಲ, ಹೋಗು. ಅಣ್ಣ ಒಂದಂತೂ ಬದಲಾಗುತ್ತೆ. ಏನು? ಅಮೂಲ್ಯರ ಹೊಟ್ಟೆನಾದ್ರೂ ತುಂಬುತ್ತೆ. ನೀನ್ ತಿನ್ನಲ್ಲ ಅಂತ ಅವರು ತಿನ್ನಲ್ಲ ಅಂತ ಎಂತ ಪ್ರೇಮಿಗಳು ಈ ಪರಿ ಮಂಜುನಾಥ್ ಮನೆ ಪಕ್ಕ. ಈ ಪ್ರೇಮಿಗಳ ನೆನಪಲ್ಲಿ ನಾನು ಒಂದು ತಾಜ್ ಮಹಲ್ ಕಟ್ಟಿಸ್ಬೇಕು ಅನಿಸ್ತಾ ಇದೆ. ಮಿಸ್ಟರ್ ಲಂಬು ಮಾದೇಶ್ವರ್, ಅಲ್ಲ ರಾಜಣ್ಣ, ನಿಮ್ಮ ಬೋಟಿ ಕಲೇಜ ಕಳ್ಳು ಎಲ್ಲ ಇದ್ದ ಜಾಗದಲ್ಲೇ ಇದೆಯಾ? ಯಾಕೆ ಕೇಳ್ತಾ ಇದೀನಿ ಅಂದ್ರೆ ಇಂತ ಎಮೋಷನಲ್ ಸೆಂಟಿಮೆಂಟಲ್ ಸೀನು ಡೈರೆಕ್ಟ್ ಕಳ್ಳಿಗೆ ಕೈಯಾಗಿ ತೆಗಿತ್ತು, ಅದಕ್ಕೆ ಕೇಳಿದೆ. ನಾನು ಒಂದ್ಸಲ ನನ್ನ ಮೀನುಗೆ ಈ ತರನೇ ತಿನ್ನಿಸ್ಬೇಕು. ಎಂತ ಜೋಡಿ ಇದು. ಅಮ್ಮ ತೀರ ಚಿಕ್ಕ ವಿಷಯಕ್ಕೆ ಬಾವನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಈ ಮನೆಗ್ ವೇದಾನ್ ಬಾವ ಹೇಳ್ ಮಾಡ್ಸಿದಳಿಯ. ಇದನ್ ಹೀಗೆ ಬಿಟ್ರೆ ಆಗಲ್ಲ. ನಾನೇನಾದ್ರೂ ಮಾಡ್ಲೇಬೇಕು.
ಅಮ್ಮೋ ಅಮ್ಮ ಬರ್ತಿದ್ದಾಳೆ ವೇದಾಂತ್. ಇದನ್ನೆಲ್ಲ ನೋಡಿದ್ರೆ ತುಂಬಾ ದೊಡ್ಡ ಗಲಾಟೆನೇ ಆಗುತ್ತೆ. ಯಾಕೆ ಭಯ ಪಡ್ಬೇಕು? ನನ್ನ ಪ್ರಕಾರ ಆಲ್ರೆಡಿ ದೊಡ್ಡ ಜಗಳ ಆಗೋಗಿದೆ. ಇದ್ರ ಮೇಲೆ ಏನಾದ್ರೂ ಆಗೋ ಹಾಗಿದ್ರೆ ಆಗ್ಲಿ ಬಿಡು. ಅವ್ರ ಮುಂದಿನ ನಿನ್ ಬೆರಳಿಗೆ ನಾನು ಉಂಗುರನ ತೊಡ್ಸಿದ್ದೀನಿ. ಇನ್ನ ಶಾಸ್ತ್ರ ಒಂದೇ ಬಾಕಿ ಇರೋದು. ನನ್ನ ಪ್ರಕಾರ ನಮ್ಮ ಮದುವೆ ಅವತ್ತು ಅಲ್ಲೇ ಆಗೋಗಿದೆ. ನನಗೆ ಯಾವ ಭಯನೂ ಇಲ್ಲ. ಯಾಕಷ್ಟು ಭಯ ಪಡ್ತಿದ್ಯಾ? ನಾವೇನು ತಪ್ಪು ಮಾಡ್ತಿಲ್ಲ. ನಾವೇನಾದ್ರೂ ಓಡೋಗ್ತಿದೀವಾ? ನಿನ್ನ ಭಾಷೆಯಲ್ಲಿ ಹೇಳೋದಾದ್ರೆ ಲೋಕಲ್ ಅಲ್ಲೇ ವರ್ಲ್ಡ್ ಫೇಮಸ್ ಲವ್ ಸ್ಟೋರಿ ನಮ್ದು. ನನಗಂತೂ ಕನ್ಫರ್ಮ್ ಆಗಿ ಗೊತ್ತಾಗೋಗಿದೆ. ನಮ್ಮಿಬ್ರು ಪ್ರೀತಿ ಉಳಿಸ್ಕೊಳ್ಳೋದಕ್ಕೆ ನಾವು ಬಹಳ ಹೋರಾಟ ಮಾಡ್ಬೇಕು ಅಂತ. ಟೆನ್ಷನ್ ಆಗ್ಬೇಡ, ಇಬ್ರು ಸೇರಿ ಹೊಡೆದಾಡೋಣ. ಹೇಳಿ ಕೇಳಿ ನಾವೀಗ ಮಿಸ್ಟರ್ ಅಂಡ್ ಮಿಸಸ್ ವೇದ್ಯ. ನಾನ್ ರೌಡಿ ಬೇಬಿ ಅಂತ ಬಿಲ್ಡಪ್ ಕೊಟ್ರು ನಿನ್ನಷ್ಟು ಧೈರ್ಯ ಇಲ್ಲ ವೇದಾಂತ್. ಯಾಕೋ ಗೊತ್ತಿಲ್ಲ, ಮದುವೆ ವಿಚಾರ ಶುರುವಾದಾಗಿಂದ ನನ್ ರಿದಮೇ ಬದಲಾಗಿ ಹೋಗಿದೆ. ಪುಕ್ಳು ತರ ಆಡ್ತಿದ್ದೀನಿ. ಇದು ಅಮ್ಮು ಅಲ್ಲ, ನನಗ್ ಗೊತ್ತು. ಆದ್ರೆ ಏನ್ ಮಾಡ್ಲಿ, ಒಂಥರ ವಿಚಿತ್ರವಾದ ಭಯ. ಬಹುಶಃ ನಿನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅಂತ ಭಯ ಇರ್ಬೇಕು ವೇದಾಂತ್. ಆತರ ಒಂದ್ ಕನ್ಸ್ ಬರೋದು ಕೂಡ ನನಗಿಷ್ಟ ಇಲ್ಲ. ಯಾಕೆ ಏನೇನೋ ಯೋಚನೆ ಮಾಡ್ತಿದ್ಯಾ ಬಜಾರಿ? ನೀನು ನಾನು, ನನಗೆ ನೀನು. ನಮ್ಮ ಮದುವೆ ಮೇಲ್ಗಡೆನೆ ನಿಶ್ಚಯ ಆಗೋಗಿದೆ. ನಾವಿಲ್ಲಿ ಬರೀ ಕನ್ವೆನ್ಷನ್ ಹುಡುಕ್ಬೇಕಷ್ಟೇ. ಅಮ್ಮೋ 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 ಅಯ್ಯೋ ಎಲ್ಲಿ ನುಗ್ತಾ ಇದ್ಯಾ? ಅಯ್ಯ, ಇದನ್ ಕೇಳಕ್ ಇಷ್ಟೊಂದು ಕಿರ್ಚ್ಕೊಂಡ್ ಬಂದೇನೆ. ಏನೇ ಆಗಿದೆ ನಿನ್ಗೆ? ನಾನ್ ಒಳಗೋದ್ರೆ ನಿನ್ಗೇನು? ನೀನೇ ನನ್ಗೆ ಅಮ್ಮನಾ? ಅಜ್ಜಿ ಅನ್ಕೋ. ಆಗ್ತೀನಿ ನೋಡು. ಜಾಸ್ತಿ ಆಯ್ತು ನಿಮ್ದೆಲ್ಲ. ದೊಡ್ಡವ್ರು ಚಿಕ್ಕವ್ರು ಅನ್ನೋದು ಸ್ವಲ್ಪನೂ ಗೌರವ ಇಲ್ಲ. ಈ ಬಹುವಚನ ಯಾಕೆ? ನೀನ್ ನನಗ್ ತಾನೇ ಬೈತಿರೋದು. ಮತ್ತೆ ಸಿಂಗುಲರ್ ಅಲ್ಲೇ ಬೈ. ಸುಮ್ನೆ ನನ್ನ ಅಕ್ಕಂಗಿರ್ನೆಲ್ಲ ಯಾಕೆ ಹೇಳಿದ್ಯಾ? ಅದ್ ಎಷ್ಟೇ ಮಾತಾಡ್ತೆ. ಹೌದು, ನಿನ್ ಅಕ್ಕನೂ ಸರಿ ಇಲ್ಲ. ಅವಳಿಗೆ ನಾನು ಹೇಳಿದ ಅರ್ಥ ಆಗಲ್ಲ. ಅವಳು ಹೊರಟು ವಾದ ಮಾಡ್ತಾಳೆ. ನಮ್ಮ ಆಂಗಲ್ನಲ್ಲಿ ನೀನು ಅದನ್ನೇ ಮಾಡ್ತಿದ್ಯಾ ಅನ್ಸುತ್ತೆ. ಏನೇ ಅಂದೆ? ಏನಿಲ್ಲ, ನಮ್ ರೂಮ್ ಕಡೆ ಯಾಕೆ ಸವಾರಿ ಹೊರಟಿದೆ ಅಂತ ಕೇಳ್ದೆ ಅಷ್ಟೇ. ಅವಳು ರೂಮಲ್ಲಿ ಏನೇ ಮಾಡ್ತಿದ್ದಾಳೆ? ಊಟ ಕೆಳಗಡೆ ಬಂದ್ ಮಾಡ್ಬೋದಲ್ವಾ? ರೂಮಿಗೆ ಯಾಕೆ ತಗೊಂಡೋಗ್ಬೇಕು? ಓ, ನೀನ್ ಅಮ್ಮನ್ ನೋಡಕ್ ಬಂದ್ಯಾ? ಹೇಳಿದ್ದು ಕೂತ್ರ ಕೊಡೆ. ಅಯ್ಯೋ ಅಮ್ಮ, ನಿನ್ ಡೌಟ್ ಅಲ್ಲಿ ಒಳಗಡೆ ಹೋದ್ರು. ಅಮ್ಮ ಅಲ್ಲಿಲ್ಲ. ಅವಳು ಊಟ ಮುಗಿಸಿ ಪ್ಲೇಟ್ ನ ಕೆಳಗಡೆ ಇಡೋದಕ್ಕೆ ಹೋಗಿದ್ದಾಳೆ. ಕೆಳಕ್ ಹೋಗಿದ್ದಾಳ? ಮತ್ ನಾನು ಅಲ್ಲಿಂದಾನೆ ಬಂದಲ್ಲ, ಕಾಣಿಸ್ಲೇ ಇಲ್ಲ. ನೀನ್ ಯಾವ್ದೋ ಯೋಚನೆಯಲ್ಲಿ ಡಿಡಕ್ಟಿವ್ ಥಿಂಕಿಂಗ್ ಮಾಡ್ತಾ ಬಂದ್ರೆ ಪಕ್ಕದಲ್ಲಿ ಗೇಟ್ ಮುಗ ಹೋದ್ರೂ ಗೊತ್ತಾಗಲ್ಲ. ವಾಸ್ತವದಲ್ಲಿ ಇರು ಪರಿ, ಕಳ್ದೋಗ್ಬೇಡ. ಅವಳು ನಿನ್ ಪಕ್ಕನೆ ಪಾಸ್ ಆಗಿ ಹೋಗಿದ್ದಾಳೆ, ನಾನೇ ನೋಡ್ದೆ. ಸುಮ್ನೆ ಯೋಚನೆ ಮಾಡ್ಬೇಡ, ನಿನ್ ಮಕ್ಕಳೆಲ್ಲ ಒಳ್ಳೆಯವ್ರೆ. ನಾನ್ ಸ್ವಲ್ಪ ಜಾಸ್ತಿ ಅಷ್ಟೇ. ಇದಕ್ಕೇನ್ ಕಮ್ಮಿ ಇಲ್ಲ. ಅಂತೂ ಸಾಗಾಗ್ದೆ. ಒಳಗಡೆ ಸೀನ್ ಏನಾದ್ರು ಪರಿ ನೋಡಿದ್ರೆ ಎದೆ ಹೊಡ್ಕೊಂಡ್ಬಿಟ್ಟಿರೋಳು. ಅಪ್ಪ ದೇವ್ರೆ, ಕಾಪಾಡ್ಬಿಟ್ಟೆ. ನಿಂತ್ಕೊಳ್ಳಿ. ಎಲ್ಲ ಒಟ್ಟಿಗೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮದರ್ ಇಂಡಿಯಾ ಅದು ಅಮೂಲ್ಯನ ಮನೆಗೆ ಹೊರಟ್ವಿ. ನಿಮ್ಗೆ ಅಲ್ಲೇನ್ ಕೆಲ್ಸ? ಅಮ್ಮ, ಅದು ಮೊನ್ನೆ ಫಂಕ್ಷನ್ ಆಗಿದ್ದ ಘಟನೆಯಿಂದ ಚಿಕ್ಕತ್ತೆ ತುಂಬಾ ನೊಂದ್ಕೊಂಡ್ಬಿಟ್ಟಿದಾರಂತೆ. ಆ ವಿಷಯನ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದಾರಂತೆ. ಅದೇ ಬೇಜಾರಲ್ಲಿ ಅಮೂಲ್ಯಗೆ ಬೇರೆ ಗಂಡ ಹುಡುಕ್ತಾ ಇದಾರಂತೆ. ಅದೇ ವಿಷಯ ಮಾತಾಡಕ್ಕೆ ಅಂತ ಹೇಳಿ ಅಣ್ಣ ಅಲ್ಲಿಗೆ ಹೋಗಿದ್ದಾನೆ. ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಆದ್ರೆ ಅಗತ್ಯ ಇಲ್ಲ. ವೇದಾಂತ್ ಹೋಗಿದಾನಲ್ವಾ, ಅಷ್ಟ್ ಸಾಕು ಬಿಡಿ. ಅದು ಹಾಗಲ್ಲ ಅತ್ತೆ. ಎಲ್ಲರೂ ಹೋಗಿ ಮಾತಾಡಿದ್ರೆ ಚಿಕ್ಕಮ್ಮ ಕನ್ವಿನ್ಸ್ ಆಗ್ತಾರೆ.
ಅವ್ರ ಕನ್ವಿನ್ಸ್ ಆಗ್ಲಿಲ್ಲ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಮೊನ್ನೆ ಏನಾಗಿದೆಯೋ ಅದಕ್ಕೆ ನನಗೂ ಬೇಜಾರಾಗಿದೆ. ಅದಕ್ಕೆ ಏನಾಗ್ಬೇಕೋ ಅದಾಗಿದೆಯಲ್ಲ. ವೇದಾಂತ್ ಹೋಗಿ ಸಾರಿ ಕೇಳಿದಾನೆ. ಅದು ಅಲ್ಲದೆ ನಾನು ಪರಿಮಳನ ಹತ್ರ ಸಾರಿ ಕೇಳೋಣ ಅಂತ ಹೋಗಿದ್ದೆ. ಆದ್ರೆ ಅವಳು ನನ್ ಮಾತು ಕೇಳ್ದೆ ಮಗಳನ್ನ ಕರ್ಕೊಂಡು ಹೊಟ್ಟೋದ್ಲು. ಅದ್ ಯಾವಳೋ ಬಂದವಳು ಬಾಯಿಗೆ ಬಂದಂಗ್ ಮಾತಾಡಿದ್ ತಪ್ಪೆ. ಆದ್ರೆ ಅದು ಹಾದಿಲ್ ಹೋಗೋರ್ ಮಾತು. ಆದ್ರೆ ಅಷ್ಟು ಸಣ್ಣ ವಿಷಯನ ಇಷ್ಟು ದೊಡ್ಡದ್ ಮಾಡೋ ಅಗತ್ಯ ಇಲ್ಲ ಅಲ್ವಾ? ನಮ್ಗಿಂತ ಮೇಲಂತಸ್ನವ್ರ ಜೊತೆ ಸಂಬಂಧ ಬೆಳೆಸುವಾಗ ಜನ 4 ಮಾತ್ ಅಂದೆ ಅಂತಾರೆ. ಅದಕ್ಕೆಲ್ಲ ರೆಡಿಯಾಗಿ ಇದ್ಕೊಂಡೆ ಸಂಬಂಧ ಬೆಳೆಸ್ಬೇಕಲ್ವಾ? ಯಾಕೆ ಆರ್ತಿ ಮದ್ವೆ ಆಗ್ಬೇಕಾದ್ರೆ ಯಾರು ಮಾತಾಡಿರಲ್ವಾ? ಖಂಡಿತ ಮಾತಾಡಿರ್ತಾರೆ. ಆದ್ರೆ ಅವಾಗ ಈ ತರ ಎಲ್ಲ ಮಾಡಿದ್ರ ಇಲ್ಲ? ವೇದಾಂತ್ ಅಳಿಯಾಗದು ಅವ್ರಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಇವಾಗ ಈ ರೀತಿ ಎಲ್ಲ ತಕಾತೆ ತೆಗಿತಾ ಇದ್ದಾರೆ. ಇಷ್ಟು ಚಿಕ್ಕ ವಿಷಯನ ಇಷ್ಟು ದೊಡ್ಡ ಇಶ್ಯೂ ಮಾಡೋರು ನಮ್ಮನೆಗೆ ಸೆಟ್ ಆಗಲ್ಲ. ಹಾಗೆಲ್ಲ ಏನೂ ಇಲ್ಲ ಮದರ್ ಇಂಡಿಯಾ. ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಸ್ವಾಭಿಮಾನಕ್ಕೆ ಹರ್ಟ್ ಆಗಿದೆ ಅಷ್ಟೇ. ಸುತ್ತಿ ಬಳಸಿ ನೀವು ನನ್ನ ಕನ್ವಿನ್ಸ್ ಮಾಡಕ್ ಬರ್ಬೇಡಿ. ನೀವೆಲ್ಲ ಒಂದೇ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಇನ್ನೊಂದು ಆಂಗಲ್ ಅಲ್ಲೂ ಯೋಚನೆ ಮಾಡ್ಬೇಕಲ್ವಾ? ಇಷ್ಟೆಲ್ಲ ಆದ್ಮೇಲಿಂದನೂ ನೀವ್ ಅಲ್ಲಿಗೆ ಹೋಗ್ಲೇಬೇಕು ಅಂತಿದ್ರೆ ನನಗ್ ಅವಮಾನ ಮಾಡ್ದಂಗಾಗತ್ತೆ ಅಂತ ಅನ್ಕೋತೀನಿ ಅಷ್ಟೇ. ಕೆಲವೊಮ್ಮೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕು ಅಮ್ಮ. ಅದ್ಯಾ ಬಾ ಹೊಡೋಣ. ವಿಕಿ, ಒಂದ್ ನಿಮಿಷ. ಒಬ್ರಿಗೆ ಸಮಾಧಾನ ಮಾಡಕ್ ಹೋಗಿ ಇನ್ನೊಬ್ರು ನೋವು ಕೊಡೋದ್ರಲ್ಲಿ ಅರ್ಥ ಇಲ್ಲ. ಬೇಡ ಬಿಡು. ಭಾವ ಏನ್ ಹೇಳ್ತಿದ್ದೀರಾ? ನಾನು ಸರಿಯಾಗಿ ಹೇಳ್ತಾ ಇದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ನಿನ್ನ ಅಭಿಪ್ರಾಯ ಸರಿಯಾಗಿರ್ಬೋದು ಸಾರ್ಥಕ್, ಆದ್ರೆ ಅಲ್ಲಿಗೆ ಹೋಗೋದು ಕೂಡ ತಪ್ಪಲ್ಲ. ಮದ್ವೆ ವಿಚಾರದಲ್ಲಿ ಇಂಥದ್ದೆಲ್ಲ ಸರ್ವೇ ಸಾಮಾನ್ಯ. ಸಂಬಂಧದಲ್ಲಿ ಅಹಂಕಾರ ಮಧ್ಯೆ ಬರಬಾರ್ದು. ನಮ್ಮನೆಗೆ ಬಂದಾಗ ಇನ್ನೊಬ್ರಿಗೆ ನೋವಾಗಿದೆ ಅಂದ್ರೆ ನಾವೇ ಒಂದ್ ಹೆಜ್ಜೆ ಮುಂದೆ ಹೋಗಿ ಅದನ್ನ ಸರಿ ಮಾಡೋದ್ರಲ್ಲಿ ಯಾವ ಅವಮಾನನೂ ಇಲ್ಲ. ಶ್ರೀಧರ್, ನಿಮ್ಮ ಅಭಿಪ್ರಾಯನ ಎಲ್ರ ಮೇಲೂ ಹೇರಿ ಅದೇ ಸರಿ ಅನ್ನೋ ರೀತಿ ಮಾತಾಡ್ಬೇಡಿ. ನೀನ್ ಕೂಡ ಅದನ್ನೇ ಮಾಡ್ತಾ ಇರೋದಲ್ವಾ ಸುಹಾಸಿನಿ? ಅದು ನಿಮ್ ಭ್ರಮೆ ಅಷ್ಟೇ. ನಾನ್ ಎಲ್ಲದನ್ನು ಸರಿ ಮಾಡಕ್ ಹೋಗಿ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಗೊತ್ತಾದ್ಮೇಲೆ ಈ ರೀತಿ ಮಾತಾಡ್ತಾ ಇರೋದು. ನೀವು ನಿಮ್ ಪಾಡಿಗೆ ಇದ್ಬಿಡಿ. ನಾನ್ ಎಲ್ರ ಬಗ್ಗೆ ಯೋಚನೆ ಮಾಡಿನೇ ಅವ್ರನ್ನ ತಡಿತಾ ಇರೋದು. ನಾನೀಗ ಹಠ ಮಾಡ್ಕೊಂಡು ಹೋದ್ರೆ ಮದರ್ ಇಂಡಿಯಾಗೆ ನನ್ನ ಮೇಲೆ ಡೌಟ್ ಬರುತ್ತೆ. ಅಗ್ರಜ ರೌಡಿ ನದ್ನಿ ಮದುವೆ ಆಗೋ ತನಕ ನಾನು ನಾಜೂಕಾಗೆ ಇರಬೇಕು. ಎಲ್ಲೂ ಡೌಟ್ ಬರೋ ತರ ನಡ್ಕೋಬಾರ್ದು. ಈಗ ಅಗ್ರಜ ಅಲ್ಲಿದ್ದಾನೆ, ಏನೋ ಮ್ಯಾನೇಜ್ ಮಾಡ್ತಾನೆ. ನಾನು ನಾಳೆನೂ ಹೋಗ್ಬೋದು. ವಿಕ್ಕಿ, ಜಾಸ್ತಿ ಯೋಚನೆ ಮಾಡಬೇಡ. ಅತ್ತೆ ಹೇಳ್ತಿರೋ ಸರಿಯಾಗೈತೆ. ಬನ್ನಿ ಒಳಗೋಣ. ಇನ್ನು ಎಷ್ಟೊತ್ತು ಅಂತ ನೀನ್ ಹೀಗೆ ಕೂತಿರ್ತೀಯಪ್ಪ? ಕೂತಿರೋದಕ್ಕೊಂದು ಉದ್ದೇಶ ಇದೆಯಲ್ಲಪ್ಪ, ಅದು ಈಡೇರ್ಬೇಕು ತಾನೆ. ಹಠದಿಂದ ಏನನ್ನೂ ತಕ್ಕಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲಪ್ಪ. ನಿನ್ನ ಯೋಗ್ಯತೆಗೆ, ನಿನ್ನ ಘನತೆಗೆ ನೀನ್ ಹೀಗೆ ಹೊರಗಡೆ ನಿಂತ್ಕೊಂಡು ಕಾಯೋದು ಸರಿ ಕಾಣಿಸೋದಿಲ್ಲ. ಘನತೆ, ಗೌರವ, ಮಣ್ಣು ಮಸಿ ಈ ಭ್ರಮಗಳಿಂದಾನೇ ಅಲ್ವಪ್ಪ ಇಷ್ಟೊಂದು ಫಜೀತಿ ಆಗ್ತಿರೋದು. ನಾನು ಬಿಸ್ನೆಸ್ ಅಲ್ಲಿ ತುಂಬಾ ಸಾಧಿಸಿದೀನಿ, ಅಂತ ಸಿಕ್ಕಾಪಟ್ಟೆ ದುಡ್ಡಿದೆ. ಅಷ್ಟು ಮಾತ್ರಕ್ಕೆ ನಾನು ದೇವ್ರಲ್ವಲ್ಲ. ನಾನು ಎಲ್ರ ತರ ಮನುಷ್ಯ ಅಲ್ವಾಪ. ದುಡ್ಡಿರೋರೇ ಮದ್ವೆ ಆಗ್ಬೇಕು ಅಂತ ಆಗ್ಲಿ, ಬಡವರು ದುಡ್ಡಿರೋರ ಪ್ರೀತಿಸಲೇಬಾರ್ದು ಅನ್ನೋ ನಿಯಮ ಯಾವ್ದು ಇಲ್ವಲ್ಲ. ನಿನ್ನ ವಾದ ತಪ್ಪು ಅಂತ ನಾನು ಹೇಳಲ್ಲಪ್ಪ. ಆದ್ರೆ ನೀನ್ ಹೀಗೆ ಪಟ್ಟು ಹಿಡಿದು ಕೂತ್ಬಿಟ್ರೆ ಅಕ್ಕಪಕ್ಕದ ಜನ ಏನ್ ಅನ್ಕೊಳ್ಳಲ್ಲ ಹೇಳು?
ಅವ್ರು ಆಡೋ ಮಾತುಗಳಿಗೆ ಪರಿ ಹೆದರೋದು. ಅವಳಿಗೆ ಅವ್ರದೇ ಭಯ. ಅದು ಅನಗತ್ಯ ಅಲ್ವಾಪ. ನಾವ್ ಎಲ್ಲಾರ್ಗೂ ಚೆನ್ನಾಗಿರ್ಲೇಬೇಕು ಅಂತೇನಿಲ್ಲ, ಹಾಗಿರೋದಕ್ಕೆ ಸಾಧ್ಯನೂ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಬೇಕು. ಪರಿ ದೃಷ್ಟಿಯಲ್ಲಿ ದುಡ್ಡಿರೋರು ಮತ್ತೆ ದುಡ್ಡು ಇಲ್ಲದೆ ಇರೋರು ನಡುವೆ ವ್ಯತ್ಯಾಸ ಇದೇನಪ್ಪ. ನೀವು ಇಂಥ ನಿರ್ಧಾರಗಳನ್ನ ತಗೋಬಹುದು, ಅದನ್ನ ಯಾರು ಪ್ರಶ್ನೆ ಮಾಡೋಲ್ಲ. ಆದ್ರೆ ನಾವು ಬಡವರು, ನಮಗೆ ಇದನ್ನ ಎದುರಿಸೋದಕ್ಕಾಗೋದಿಲ್ಲ. ಹೀಗೆ ನೀನು ಕಾಯ್ತಾ ನಿಂತ್ಕೊಳ್ಳೋದು ಸಮಸ್ಯೆಗೆ ದಾರಿ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಗೆ ಮುಜುಗರ ಮಾಡ್ಬೇಕು ಅಥವಾ ಹಿಂಸೆ ಕೊಡ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ. ನನಗೆ ಅಮೂಲ್ಯ ಬೇಕಪ್ಪ. ಅವಳನ್ನ ಬಿಟ್ಟು ನನ್ನ ಲೈಫಲ್ಲಿ ನಾನು ಇನ್ಯಾರೂ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಅಮೂಲ್ಯನ ನನಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ. ಈ ತರ ಮಾತುಕತೆಗೆ ಕೊನೆ ಇರೋದಿಲ್ಲ ವೇದಾಂತ್. ಇದು ಸುಮ್ಮನೆ ಬೆಳೀತಾ ಹೋಗುತ್ತೆ, ಯಾವುದು ಇತ್ಯರ್ಥ ಆಗೋದಿಲ್ಲ, ವ್ಯರ್ಥ ಪ್ರಯತ್ನ ಆಗುತ್ತೆ. ಖಂಡಿತವಾಗ್ಲೂ ಕೊನೆ ಇದೆ ಅಪ್ಪ. ಎಂಗೇಜ್ಮೆಂಟ್ ಯಾವತ್ತು ಅಂತ ನೀವೊಂದು ಡೇಟ್ ಫಿಕ್ಸ್ ಮಾಡಿ ಹೇಳಿ. ಈ ಕ್ಷಣ ಇಲ್ಲಿಂದ ಹೊರಟೋಗ್ತೀನಿ. ನೀನು ಅನ್ಕೊಂಡಷ್ಟು ಸುಲಭ ಅಲ್ಲಪ್ಪ ಬದಲಾವಣೆ ತರೋದು. ನಿಂತ ಜಾಗದಲ್ಲೇ ಎಲ್ಲದಕ್ಕೂ ಪರಿಹಾರ ಹುಡುಕ್ತೀನಿ ಅನ್ನೋದು ಸಾಧ್ಯ ಇಲ್ಲ. ಆಗಿರೋ ಅವಮಾನನ ಪರಿ ತೀರಾ ಮನಸ್ಸಿಗೆ ಹಚ್ಕೊಂಡಿದ್ದಾಳೆ. ಇದರಲ್ಲಿ ಅವಳದು ಸಂಪೂರ್ಣವಾಗಿ ತಪ್ಪಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಮತ್ ನಮ್ ತಪ್ಪಿದ್ರಲ್ಲಿ ಏನಿದೆ ಅಪ್ಪ? ನಾವಿಬ್ರು ಪ್ರೀತಿಸಿದೆ ತಪ್ಪ. ಅದನ್ನ ಪ್ರಾಮಾಣಿಕವಾಗಿ ನಿಮ್ಗಳ ಹತ್ರ ಬಂದು ಹೇಳ್ಕೊಂಡಿದ್ದು ತಪ್ಪ. ಕೇಳೇ ನಮ್ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದು ತಪ್ಪ. ನನಗೆ ನಿನ್ನ ಭಾವ ಅರ್ಥ ಆಗುತ್ತೆ ವೇದಾಂತ್. ಆದ್ರೆ ಪರಿಗೆ ಜನ ಆಡ್ತಾ ಇರೋ ಮಾತುಗಳು ಮಾತ್ರ ಮನಸ್ಸಿಗೆ ನಾಡ್ತಾ ಇದೆ. ಇವೆರಡರ ನಡುವೆ ನಾನು ಬಂಧಿಯಾಗಿದ್ದೀನಿ. ಸರಿ, ಒಂದ್ ಕೆಲಸ ಮಾಡಿಯಪ್ಪ, ನೀವು ಒಂದ್ಸಲ ಅಮ್ಮನ ಹತ್ರ ಮಾತಾಡಿ. ಮಾತಾಡ್ದೆ. ಪಾಪ ಅವನು ಈ ತರ ಕೂತಿದ್ದಾನೆ ಅಂತ ಹೇಳಿದ್ರೆ ಕೂತಿರ್ಲಿ ಬಿಡಿ, ಸುಸ್ತಾದ್ಮೇಲೆ ಎದ್ದು ಹೋಗ್ತಾನೆ ಅಂತ ಹೇಳಿದ್ಲು. ಹೋಗ್ಲಿ ಕತ್ಲಾಯ್ತು, ಅವನನ್ನ ಒಳಗಾದ್ರೂ ಕರೆಯೋಣ ಅಂದ್ರೆ ಏನೂ ಬೇಕಾಗಿಲ್ಲ, ಅವನಿಗೊಂದ್ ಸ್ವಲ್ಪ ಜಾಗ ಕೊಟ್ರೆ ಅಮ್ಮ ತಲೆನೇ ತಿರುಗಿಸ್ಬಿಡ್ತಾನೆ, ಅವ್ನು ಒಳಗ್ ಬರೋದೇ ಬೇಕಾಗಿಲ್ಲ ಅಂದ್ಬಿಟ್ಲು. ಹೋಗ್ಲಿ ಇನ್ನೇನೋ ಒಂದು ಹೇಳಿ ಸಮಾಧಾನ ಮಾಡೋಣ ಅಂದ್ರೆ ನನ್ ಮಾತೇ ಕೇಳೋದಕ್ಕೆ ತಯಾರಿರಲಿಲ್ಲ, ಹಾಗೆ ಹೊರಟ್ಬಿಟ್ಲು. ಪರವಾಗಿಲ್ಲಪ್ಪ, ನಿಮ್ಮ ಪ್ರಯತ್ನ ನೀವು ಮಾಡಿದ್ದೀರ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಕೆಲವು ಸಲ ಪ್ರೀತಿ ಸುಲಭಕ್ಕೆ ದಕ್ಕೋದಿಲ್ಲ ಅಂತ ಹೇಳ್ತಾರೆ. ಅಮೂಲ್ಯನ ಪಡ್ಕೊಳ್ಳೋದ್ರಲ್ಲಿ ನನಗೆ ಯಾವುದು ಕಷ್ಟ ಅಂತ ಅನ್ಸೋದಿಲ್ಲಪ್ಪ. ಹೇಳು ಬಚಾರಿ. ನಿನ್ ಒದ್ದಾಟ ನನ್ ಕೈ ನೋಡಕ್ ಆಗ್ತಿಲ್ಲ ವೇದಾಂತ್. ನೋಡ್ಬೇಡ, ಕಣ್ ಮುಚ್ಕೊಂಡ್ಬಿಡು. ಕಣ್ ಮುಚ್ಚಿದ್ರು ನೀನ್ ಕಾಣ್ಸಕ್ ಶುರು ಆದ್ಮೇಲೆನೆ ನನಗ್ ನಿನ್ ಮೇಲೆ ಲವ್ ಆಗಿದ್ದು. ಅವಾಗಿಂದ ಈಗಿನವರೆಗೂ ಕಣ್ ಮುಚ್ಚಿದ್ರೆ ನೀನೇ ಕಾಣಿಸ್ತೀಯ. ಸೇಮ್ ಹಿಯರ್. ಸಿಕ್ಕಾಪಟ್ಟೆ ಒಳ್ಳೆ ಹುಡುಗನ ಲವ್ ಮಾಡ್ಬಿಟ್ಟಿದ್ದಾಳೆ ಈ ಅಮ್ಮು. ಈ ಅಮ್ಮಗೆ ಪ್ರೀತಿನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ವೇದಾಂತ್. ಆದ್ರೆ ಪರಿ ಯಾವ್ದೇ ಕಾರಣಕ್ಕೂ ಗ್ರೀನ್ ಸಿಗ್ನಲ್ ಕೊಡೋ ತರ ಕಾಣ್ತಿಲ್ಲ. ನಾವ್ಯಾಕೆ ಸಿಗ್ನಲ್ ಜಂಪ್ ಮಾಡಿ ಓಡೋಗ್ಬಾರ್ದು? ಇದಕ್ಕೆ ನಿನಗೆ ಡಬ್ಬಾ ಜೋಕ್ ಅಂತ ನನ್ನ ಹೆಸರಿಟ್ಟಿರೋದು. ನನ್ನ ಹುಡುಗಿ ಏನು ಅಂತ ನನಗೆ ಗೊತ್ತಿಲ್ವಾ? ನಮ್ಮ ಪ್ರೀತಿ ವಿಚಾರ ನಮ್ಮ ಮನೇಲಿ ಇರೋರಿಗೆಲ್ಲ ತಿಳಿಸಿ ಅವ್ರ ಮನ್ಸಿಗೆ ಒಪ್ಪಿಸಿ ಆಮೇಲೆ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರೋಳು ನೀನು. ಅಮ್ಮನ ಮನ್ಸು ನೋಯಿಸಿ ನಿನ್ನ ಆಸೆನ ಈಡೇರಿಸ್ಕೊಳ್ಳೋಷ್ಟು ಸ್ವಾರ್ಥಿ ನೀನಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಓಡೋಗೋದೇ ಆಗಿದ್ದಿದ್ರೆ ಇಷ್ಟು ದಿನ ಕಾಯ್ಬೇಕಿತ್ತ ಬಜಾರಿ. ಇಷ್ಟೊಂದು ಮದುವೆ ಆಗಿ ವರ್ಲ್ಡ್ ಟೂರ್ ಮಾಡಿ ಹನಿಮೂನ್ ಮುಗಿಸಿ ಬರ್ತಿದ್ವಿ. ಪಕ್ಕ ಯಾರೋ ನಮ್ ಪ್ರೀತಿಗೆ ಮಾಟ ಮಾಡಿಸಿದ್ರೆ ಸುಳ್ಳೆ ಪುಳ್ಳೆ. ಊರ ಕಣ್ಣು ಯಾರ ಕಣ್ಣು ಮಾರಿ ಕಣ್ಣು ಹೋರಿ ಕಣ್ಣು ಯಾವ ಮಸಣಿ ಕಣ್ಣು ಬೆತ್ತಮ್ಮ ಬೆತ್ತಮ್ಮ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ